ಜಾಥಾ ಯಶಸ್ವಿಯಾಗಲಿ. ಇದ್ರ ಜೊತೆಗೆ ಹಾಸ್ಟೆಲ್ಗಳು ಬಲವರ್ಧನೆ ಆಗಬೇಕು. ಇವತ್ತು ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇವಲ 1850 ರೂಪಾಯಿಯನ್ನ ಕೊಡ್ತಾರೆ ಒಂದು ತಿಂಗಳಿಗೆ ಆಹಾರ ಭತ್ಯೆ ಅಂತೇಳಿ. ಅದು ದಿನಕ್ಕೆ ಡಿವೈಡ್ ಮಾಡಿದ್ರೆ ಕೇವಲ 56 ರೂಪಾಯಿ ಆಗುತ್ತೆ. 56 ರೂಪಾಯಿಯಲ್ಲಿ 3 ಹೊತ್ತಿನ ಊಟವನ್ನ ಇವತ್ತು ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಿಂತಾ ಇದ್ದಾರೆ. ಆ ಊಟ ಇವತ್ತು ತುಂಬಾ ಅಪೌಷ್ಟಿಕತೆಯಿಂದ ಬಳಲುವಂತ ಪರಿಸ್ಥಿತಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗಿದೆ. ಆ ಕಾರಣಕ್ಕಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಜಾಗೃತಿ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಶಿಕ್ಷಣ ಉಳಿಬೇಕು, ಆಹಾರ ಉಳಿಬೇಕು, ನಮ್ಮ ಶಿಕ್ಷಣದ ಹಕ್ಕು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಜಾಥಾ ದಾವಣಗೆರೆಯಿಂದ ಪ್ರಾರಂಭವಾಗಿ ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಲಿಂಗಸೂರು, ರಾಯಚೂರು, ಕಲಬುರಗಿ ಈ ಎಲ್ಲ ಜಿಲ್ಲೆಗಳನ್ನು ಮುಗಿಸ್ಕೊಂಡು ಇವತ್ತು ಬಿಜಾಪುರದ ಸಿದ್ದಿಗೆಗೂ ಬಂದಿದ್ದೀವಿ. ಮುಂದೆ ಬಿಜಾಪುರದಲ್ಲೂ ಕೂಡ ನಾವು ಈ ಜಾಗೃತಿಯನ್ನು ಮೂಡಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾವು ಈ ಜಾಥಾ ಮೂಲಕ ಸರ್ಕಾರವನ್ನು ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಶಿಕ್ಷಣವನ್ನು ಉಳಿಸಬೇಕು, ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಬಲಪಡಿಸಬೇಕು, ಹಾಸ್ಟೆಲ್ಗಳನ್ನು ಬಲಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಈ ಜಾಥಾ